ನಾನು ನ್ಯೂಯಾರ್ಕಲ್ಲಿ ಯುನೈಟೆಡ್ ನೇಷನ್ಸಲ್ಲಿದ್ದಾಗ ಈ ಹಾಡನ್ನು ಸುಮಾರು 60 ದೇಶದ ಜನಾಂಗ ಜೊತೆಗೆ ಹಾಡಿದೆ. ನಾನು ಇಲ್ಲಿಂದ ಪಾಕಿಸ್ತಾನ ಸೈಕಲ್ ಮಾಡ್ಕೊಂಡು ಹೋದರೂ ಕೂಡ ಅಲ್ಲಿ ಕೂಡ ಮಕ್ಕಳಿಗೆ ಅದೇ ಕನಸು. ಜಪಾನಿಗೆ ಹೋದರೆ ಜಾಪನೀಸ್ ಮಕ್ಕಳುಗಳು ಎಲ್ಲರೂ ಅದನ್ನೇ ಹೇಳ್ತಾರೆ, ಮಿನ್ನಾ ದಾಯಿಸ್ಕಿ ಬನಾನಾ ಅಂತ. ಕನ್ನಡಿಗ ಮಕ್ಕಳೆಲ್ಲ ಎಲ್ಲರಿಗೂ ಬೇಕು ಬಾಳೆಹಣ್ಣು ಅಂತ ಹೇಳ್ತೀವಿ. ಈ ಹಾಡು ಕೇಳಿ, 1 2 3 ಎಲ್ಲರಿಗೂ ಬೇಕು ಬಾಳೆಹಣ್ಣು, ಎಲ್ಲ ದೇಶಗಳಿಗೂ ಬಾಳೆಹಣ್ಣು, ಎಲ್ಲರಿಗೂ ಬೇಕು ಬಾಳೆಹಣ್ಣು, ಎಲ್ಲ ದೇಶಗಳಿಗೂ ಬಾಳೆಹಣ್ಣು. ಹೇ ಬಾಳೆ ಪಚ್ಚ ಪಚ್ಚ ಬಾಳೆ, ನೇಂದ್ರ ಬಾಳೆ, ರಸಸ ಬಾಳೆ, ನಂಜುಗುಳು ಬಾಳೆ, ನಿಮಗೂ ಬೇಕು, ಅಜ್ಜಿಗೂ ಬೇಕು, ಎಲ್ಲರಿಗೂ ಬೇಕು ಬಾಳೆ ಬಾಳೆಯ ಹಣ್ಣು. ಇಲ್ಲಿಂದ ನಾವು ಭಾಳ ದೂರ ಸೈಕಲ್ ಮಾಡ್ಕೊಂಡು ಹೋದ್ವಿ. ಆ ವಾಘಾ ಬಾರ್ಡರ್ ಹತ್ರ ಹೋದಾಗ ಈ ಬಾರ್ಡರ್ ಪಕ್ಕದಲ್ಲಿ ಮಕ್ಕಳು, ಪಾಕಿಸ್ತಾನಿ ಮಕ್ಕಳು ಎಲ್ಲರೂ ಬಾಳೆ ಹಿಡ್ಕೊಂಡು ಅವ್ರಿಗೂ ನಮ್ಮ ಹಾಗೆ ಅದೇ ಥರ ಕನಸು. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸಬ್ಕೋ ಚಾಯಿಯೇ ಕೇಲಾ ಕೇಲಾ ಅಂತ ಹೇಳಿದ್ರು. 1 2 3 ಸಬ್ಕೋ ಚಾಯಿಯೇ ಕೇಲಾ ಕೇಲಾ, ಸಬ್ಕೋ ಚಾಯಿಯೇ ಕೇಲಾ ಕೇಲಾ, ಸಬ್ಕೋ ಚಾಯಿಯೇ ಕೇಲಾ ಕೇಲಾ, ಸಬ್ಕೋ ಚಾಯಿಯೇ ಕೇಲಾ ಕೇಲಾ. ಹೇ ಓ ಕೇಲಾ ಯಾವ ಬಾಳೆ? ನಂಜನಗೂಡು ಬಾಳೆ, ರಸಬಾಳೆ, ಪಚ್ಚ ಬಾಳೆ. ಯಾವ ಬಾಳೆ ಇಷ್ಟ ಐತೆ ನಿನಗೆ? ಇಷ್ಟ ಪಚ್ಚ ಬಾಳೆ. ಈಗ ಪಚ್ಚ ನಿನಗೆ, ನೇಂದ್ರ ಬಾಳೆ ನಿನಗೆ, ರಸಬಾಳೆ ನಿನಗೆ, ನಂಜನಗೂಡು ಬಾಳೆ. ಎಷ್ಟು ಬಾಳೆಹಣ್ಣಿದೆ ಗೊತ್ತಾ ನಿಮಗೆ? ಎಷ್ಟು ಬೇರೆ ಬೇರೆ ಜಾತಿಯ ಬಾಳೆಹಣ್ಣಿದೆ ಗೊತ್ತಾ ನಿಮಗೆ? 1200 ಬಾಳೆಹಣ್ಣು. ನಾನು ನಿನ್ನೆ ಲಾಲ್ಬಾಗ್ ಹೋಗಿದ್ದೆ. ವಿಯೆಟ್ನಾಮಿಂದ ಬಂದ ಒಂದು ಬಾಳೆ ಗೊರೆ ಇದೆ. ಈಗಾಗಲೇ ಅದು 12 ಅಡಿ ತಲುಪಿದೆ. ಆ ಬಾಳೆ ಗಿಡದಲ್ಲಿ 1000 ಬಾಳೆಹಣ್ಣಿರುತ್ತೆ. ಸುಮ್ಮನೆ ನೀವು ಪಚ್ಚಬಾಳೆ, ರಸಬಾಳೆ, ನಂಜನಗೂಡು ಬಾಳೆ ಅಂತ ಹೇಳ್ತೀರಾ. ಬೇರೆ ಬೇರೆ ಬಾಳೆಹಣ್ಣಿದೆ. ವಿಯೆಟ್ನಾಂ, ಕಂಬೋಡಿಯಾ. ಆದರೆ ನಮ್ಮ ಏಷ್ಯಾ ಖಂಡದ ಭಾಳ ಮುಖ್ಯವಾದ ಒಂದು ಹಣ್ಣು ಅಂದರೆ ಬಾಳೆಹಣ್ಣು. ನಮ್ಮ ಕನಸುಗಳಾಗೆ ಎಲ್ಲೇ ಹೋಗಿ ನಮ್ಮ ಕನಸುಗಳು ಹಾಗೆ, ಬಾಳೆಹಣ್ಣು ಹಾಗೆ ನಮ್ಮ ಕನಸುಗಳು. ಕೊನೆ ಸಾರಿ, ಎಲ್ಲರಿಗೂ ಬೇಕು ಬಾಳೆಹಣ್ಣು, ಎಲ್ಲರಿಗೂ ಬೇಕು ಬಾಳೆಹಣ್ಣು, ಎಲ್ಲರಿಗೂ ಬೇಕು ಬಾಳೆಹಣ್ಣು, ಎಲ್ಲರಿಗೂ ಬೇಕು ಬಾಳೆಹಣ್ಣು. ಹೇ ಓ ಬಾಳೆ, ಪಚ್ಚ ಪಚ್ಚ ಬಾಳೆ, ಕಚ್ಚ ಕಚ್ಚ ಬಾಳೆ, ನೇಂದ್ರ ಬಾಳೆ, ನಮಗೂ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ಈ ಮಂಗಗಳಿಗೆ ಬೇಕು, ಈ ಕಥೆಗಳಿಗೆ ಬೇಕು ಬಾಳೆ ಬಾಳೆಯ ಹಣ್ಣು. ಇಷ್ಟವರೆಗೂ ನಮ್ಮ ಬೌಂಡ್ರಿ ಕಲಾಶಾಲೆಯ ಮಕ್ಕಳು ತಮ್ಮ ಮುಂದೆ ಇವತ್ತಿನ ಕನ್ನಡ ರಾಜ್ಯೋತ್ಸವ ದಿನಕ್ಕೆ, ಭಾಳ ಮುಖ್ಯವಾದ ದಿನ ನಮಗೆಲ್ರಿಗೂ. ಇವತ್ತೇ ನಮ್ಮ ರಾಜ್ಯ ಹುಟ್ಟಿದ್ದು. ಅದಕ್ಕಾಗಿಯೂ ಅಷ್ಟು ನಮ್ಮ ಮಕ್ಕಳು ಎಲ್ಲ ಈ ಕಾರ್ಯಕ್ರಮನ ಕೊಟ್ಟಿದ್ದಾರೆ. ಇಷ್ಟವರೆಗೂ ನೀವು ನೋಡಿದ್ದೀರಿ. ಈ ನೋಡಿದವರೆಲ್ಲ ನಮ್ಮ ಈ ರೀತಿಯಲ್ಲಿ ಎಲ್ಲ ಮಕ್ಕಳನ್ನ ಸ್ವಾತಂತ್ರ್ಯಗೊಳಿಸಬೇಕು. ನಿಮ್ಮ ಪಾಲೊಂದಿದೆ. ಕರ್ನಾಟಕ 2ನೇ ಮಹಾರಾಜ್ಯ ಬಾಲಕಾರ್ಮಿಕರ ಪದ್ಧತಿಯಲ್ಲಿ. ನನಗೆ ಇದು ಭಾಳ ಒಂದು ದುಃಖದ ವಿಷಯ. ಬಟ್ ಇದನ್ನು ನಾವು ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡೋಕ್ಕೆ ನೀವು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮ ಏನು ನೋಡಿದ್ದೀರೋ ಈ ರೀತಿಯ ಮಕ್ಕಳನ್ನು ನಾವು ಬಿಡುಗಡೆಗಾಗಿ ನೀವು ಹೋರಾಡಬೇಕು, ಬರಬೇಕು. ಬೌಂಡ್ರಿ ಕಲಾಶಾಲೆ ಬಂದ್ಬಿಟ್ಟು ನಮ್ಮದೇ ಆದಂಥ ಒಂದು ಇವರಿಗೆಲ್ಲ ಒಂದು ವಸತಿ ಮನೆ ಇದೆಲ್ಲ ಮಾಡಿಕೊಳ್ಳಿಕ್ಕೆ ಕನಕಪುರ ರೋಡಲ್ಲಿ ಒಂದು ದೊಡ್ಡ ಒಂದು ಬಿಲ್ಡಿಂಗೇ ನಾವು ಎತ್ತಬೇಕು ಅಂತ. ಆದರೆ ನಮ್ಮಲ್ಲಿ 1 ರೂಪಾಯಿನೂ ಇಲ್ಲ ಜೋಬಲ್ಲಿ. ನಿಮ್ಮ ಮನಸ್ಸುಗಳು ಮಾತ್ರ ಇದೆ. ನಮ್ಮ ಕನಸುಗಳ ಜೊತೆಗೆ ನಿಮ್ಮ ಮನಸ್ಸನ್ನ ಕೊಡಬೇಕು, ಇದನ್ನು ಬೆಂಬಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೌಂಡ್ರಿ ಬಿಲ್ಡಿಂಗ್ ಅಂತ ಇದು ಯಾವ ಥರ ನಾವು ಮಾಡ್ತೀವಿ ಅಂತಂದರೆ, ಕಾರ್ ಸೇವಾ ಅಂದರೆ ಎಲ್ಲರೂ ಸ್ವಯಂ ಸೇವಕರಾಗಿ ಬಂದು ಕೆಲಸ ಮಾಡಬೇಕು ಅಂತ, ಚೈಲ್ಡ್ ಫ್ರೆಂಡ್ಲಿ ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಇದ್ದೀವಿ. ಬೌಂಡ್ರಿ ಬಿಲ್ಡಿಂಗನ್ನು ಮಾಡಬೇಕು. ಪ್ರತಿದಿನ ಬೆಂಗಳೂರಿಗೆ 100 ಮಕ್ಕಳು ಬಂದು ಸೇರಿಕೊಳ್ತಾರೆ. ಬೆಂಗಳೂರಲ್ಲಿ 80,000 ಬೀದಿ ಮತ್ತು ದುಡಿಯೋ ಮಕ್ಕಳು. ಈಗ ಕೆಲವರಿಗೆ ಮಕ್ಕಳು ನಿಮ್ಗೆ ಎಷ್ಟೆಲ್ಲ ಮನೋರಂಜನೆ ಕೊಡ್ತಾರೆ. ಮನೋರಂಜನೆ ಕೊಟ್ಟ ನಾವು ಏನೇನು ತಿಂತೀವಿ ಆಹಾರ, ಇವತ್ತು ಮೆಣಸಿನ್ಕಾಯಿ ಆಗಲಿ,
ಅಥವಾ ಸಕ್ಕರೆ ಆಗಲಿ ಹಾಲಾಗಲಿ ಇಟ್ಟಿಗೆ ಎಲ್ಲರೂ ಕೂಡ ಇವತ್ತು ಮಕ್ಕಳೇ ಮಾಡ್ತಾಯಿರೋದು. ಅದಕ್ಕಾಗಿ ಇದನ್ನು ನಾವು ಬದಲಾವಣೆ ಮಾಡಬೇಕು. ಕರ್ನಾಟಕದ ಮಕ್ಕಳು 100% ಮುಂದಕ್ಕೆ ಹೋಗಬೇಕು, ಎಲ್ಲರೂ ಕೂಡ ಓದಬೇಕು, ಎಲ್ಲರೂ ಶಾಲೆಗೆ ಹೋಗಬೇಕು ಅಂತ ಒಂದು ಆಸೆಯಿಂದ ಈ ಒಂದು ಕಾರ್ಯಕ್ರಮ ನಿಮ್ಮ ಜೊತೆ ಕೊಟ್ಟಿದ್ದೀವಿ. ನೀವು ನೋಡ್ದಲ್ಲ, ನೀವು ಸಂತೋಷಪಟ್ಟಿದ್ದೀರಾ. ಈ ಸಂತೋಷಕ್ಕೆ ಎಲ್ಲ ಮಕ್ಕಳಿಗೂ ಸಂತೋಷಪಡಿ. ಸುವರ್ಣ ನ್ಯೂಸ್ ನೋಡಿ. ಸುವರ್ಣ ನ್ಯೂಸು ಈ ವಿಷಯನ ಭಾಳ ಪ್ರಾಮುಖ್ಯವಾದಂಥ ಒಂದು ಸಂದೇಶ ತಮ್ಮ ಮುಂದೆ ತರ್ತಾ ಇದೆ ಈ ಮಕ್ಕಳ ಮೂಲಕ. ಈ ಮಕ್ಕಳ ಧ್ವನಿನ ಮರಿಬೇಡಿ, ಸುವರ್ಣ ಧ್ವನಿಯನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.